गुरुर्ब्रह्मा गुरुर्विष्णु गुरुदेव महेश्वरः गुरु साक्षात् परब्रह्मा तस्मै श्री गुरुवे नमः। श्री गुरु चरण प्रतापे पुण्य पापे जळाले त्रिभुवन समर्थित ज्ञान गंगे मिळाली शुभा शुभा पाता भावन राम जाली निषिदिनी गुरुराज उन्मनी जोपाले श्री गुरु राम समर्थ श्री गणेशाय नमः। ಸುಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯ ಪುಣ್ಯಮಯವಾಗಿರ್ತಕ್ಕಂಥ ಸುಕ್ಷೇತ್ರ ಯಡಳ್ಳಿಯ ಪುಣ್ಯ ಗ್ರಾಮದ ಅಜಾತ ನಾಗಲಿಂಗೇಶ್ವರ ಮಠದಲ್ಲಿ ಹಾಗೂ ಶ್ರೇಷ್ಠವಾಗಿರ್ತಕ್ಕಂಥ ಚುಳುಕಿ ಪಟ್ಟಣದಲ್ಲಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿದಂಥ ಚುಳುಕಿಯ ಶ್ರೀ ಸೋತ್ರಿಯ ಬ್ರಹ್ಮನಿಷ್ಠ ಸಿದ್ದರಾಮೇಶ್ವರ ಅಪ್ಪಾಜಿ ಅವರಲ್ಲಿ ಹಾಗೂ ನಾಗಲಿಂಗೇಶ್ವರ ಅಜಾತ ನಾಗಲಿಂಗೇಶ್ವರ ಶ್ರೀಚರಣಗಳಲ್ಲಿಯೂ ಕೂಡ ಭಯಭಕ್ತಿಯಿಂದ ನಮಸ್ಕರಿಸಿ ಬಾಗಲಕೋಟೆ ಜಿಲ್ಲೆಯ ಅಧ್ಯಾತ್ಮ ಪ್ರಚಾರದ ಸುಕ್ಷೇತ್ರವಾಗಿರ್ತಕ್ಕಂಥ ಹೂಲಗೇರಿಯ ಸಮರ್ಥ ಸದ್ಗುರು ಬಸವೇಶ್ವರ ಮಹಾರಾಜರವರ ಜ್ಞಾನ ಯಜ್ಞದಿಂದ ಪ್ರಾರಂಭವಾದ ಚಾತುರ್ಮಾಸ ಅಧ್ಯಾತ್ಮ ಸೋಳಾಹ ಇವತ್ತಿನ ದಿವಸ ಸುಕ್ಷೇತ್ರ ಯಡಳ್ಳಿ ಪಟ್ಟಣದ ಅಜಾತ ನಾಗಲಿಂಗೇಶ್ವರ ಮಠದಲ್ಲಿ ಶ್ರಾವಣ ಮಾಸದ 8ನೇ ದಿನವಾದ ಇವತ್ತಿನ ದಿವಸ ಈ ನಡೀತಕ್ಕಂಥ ಅಧ್ಯಾತ್ಮ ಚಿತ್ತನದಲ್ಲಿ ಸಮರ್ಥ ಸದ್ಗುರು ಬಸವೇಶ್ವರಪ್ಪ ಅವರ ಶ್ರೀಚರಣಗಳಿಗೆ ದಂಡವತ್ ನಮಸ್ಕಾರ ಸಮರ್ಪಿಸಿ ಇವತ್ತಿನ ಅಧ್ಯಾತ್ಮ ಚಿಂತನದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಸಮಸ್ತ ನಮ್ಮೂರಿನ ಎಲ್ಲ ಭಾವಿಕ ಭಕ್ತರು ಜಿಜ್ಞಾಸಿಗಳು ಪಂಡಿತರು ವಯೋವೃದ್ಧರು ಜ್ಞಾನವೃದ್ಧರು ಎಲ್ಲರಿಗೂ ಕೂಡ ಶರಣು ಶರಣು ಶರಣಾರ್ಥಿ. ಆತ್ಮ ಅಧ್ಯಾತ್ಮ ಅದ್ಯದಲ್ಲಿ ನಾವು ನೀವು ಎಲ್ಲರೂ ಆತ್ಮರು. ಆತ್ಮನು ಆತ್ಮನನ್ನು ಸೇರಲು 84 ಲಕ್ಷ ಯೋನಿಗಳನ್ನು 84 ಲಕ್ಷ ಯೋನಿ 84 ಲಕ್ಷ ಯೋನಿಗಳನ್ನು ಅಂಡಜ ಪಿಂಡಜ ಶ್ವೇತಜ ಜಲಜ ಉದ್ಬೀಜ ಈ ಎಲ್ಲ ಜನ್ಮಗಳನ್ನು ತಿರುಗಿ ಕೊನೆ ಪಾಳಿ ಯಾವುದು ಅಂದ್ರೆ ಸೇವಟಿಚೆ ಪಾಳಿ ಅಂದ್ರೆ ಕನ್ನಡದಲ್ಲಿ ಏನು ಬರೀತಾರಂದ್ರೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪಯ್ಯ, ಕಂತು ಹರಣದ ಧ್ಯಾನವಿಲ್ಲ ಭ್ರಾಂತಿಯ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ ಅಂತ. ಹಂಗಾರೆ ನಾವು ಆತ್ಮನನ್ನು ಸೇರಲು ಏನು ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಹೊಳಿ ದಾಟ್ಲಿಕ್ಕೆ ಹೆಂಗೆ ನಮಗೆ ನಾವು ಬೇಕು ಹಂಗೆ ಈ ಭವಸಾಗರವನ್ನು ದಾಟ್ಲಿಕ್ಕೆ ಸದ್ಗುರುಗಳು ಬೇಕು. ಹಂಗೆ ಮನುಷ್ಯ ಜನ್ಮಕ್ಕೆ ಬಂದ ಮ್ಯಾಗ ನಹಿ ಗುರು ಕ ಬಚ್ಚ ಓ ಬಿ ಕತ್ಸಾರೆ ಕಚ್ಚ. ಮನುಷ್ಯ ಜನ್ಮಕ್ಕೆ ಬಂದು ಗುರುಪುತ್ರ ಆಗ್ಲಿಕ್ಕಪ್ಪ ಅಂದ್ರೆ ಖಾಲಿ ಅಂತ ಹೇಳ್ತಾರೆ. ಹಂಗೆ ನಾವು ಬಸ್ಸಿನೊಳಗೆ ಹತ್ತಿದಾಗ ಒಂದು ಟಿಕೆಟನ್ನು ತೊಗೊಂಡು ಕಿಶೆದೊಳಗೆ ಇಟ್ಕೋತೀವೋ ಏನೋ ಚಲ್ತೀವೋ ಹೊರಗೆ ಕಿಶೆದಾಗ ಇಟ್ಕೋತೀವಿ. ಆ ಟಿಕೆಟ್ ಜಾರ್ ಏನೈತೆ ನಾವು ಚೆಲ್ಲಿದೀವಿ ಅಂದ್ರೆ ಕಂಡಕ್ಟರ್ನು ನಾವು ಮನೆಗೆ ಕಳಿಸ್ತೀವಿ 6 ತಿಂಗಳು ಮತ್ತು ದಾಂಡ್ ಹಾಕೈತಿ. ಹಂಗೆ ಇಲ್ಲಿಂದ ನಾವು ಒಂದು ಊರಿನಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ಟಿಕೆಟ್ ಹೆಂಗೆ ತೊಗೊಂಡೋಗ್ತೀವಿ ಹಂಗೆ ಆತ್ಮ ಅಧ್ಯಾತ್ಮವನ್ನು ಸೇರಲು ಸದ್ಗುರು ಕೊಟ್ಟಂಥ ಮಂತ್ರ ಬೇಕು. ಹಂಗೆ ಸದ್ಗುರುಗಳು ನಾವು ಶರಣಾಗಲಿಲ್ಲ, ಸದ್ಗುರು ಕಡೆ ಉಪದೇಶ ತಗೊಳ್ಳಿಲ್ಲ ಅಂದ್ರೆ ಮನುಷ್ಯ ಜನ್ಮಕ್ಕೆ ಬಂದದ್ದಕ್ಕೂ ವ್ಯರ್ಥ. ಸಾಮಾನ್ಯವಾಗಿ ನಾವು ಬಾಂಡ್ಯದ ಅಂಗಡಿಗೆ ಹೋಗಿ ಒಂದು ಬಾಂಡೆ ತೊಗೊಂಡಿವಿ ಅಂದ್ರೆ ಆ ಬಾಂಡ್ಯದ ಮ್ಯಾಗ ಹೆಸರು ಬರೆಸ್ತೀವಿ ನಾವು, ಒಂದು ಬಾಂಡೆ ಇದು ಇಂಥಲ್ಲೇ ಕಳೆದ ಸಿಗಲಿ ಅಂಥೇಳಿ. ಹಂಗೆ ಈ ಶರೀರಕ್ಕೆ ಏನು ಬೇಕಪ್ಪ, ಇಂಥವ್ರ ಇದು ಶಿಷ್ಯರದಪ್ಪ, ಇಂಥವ್ರ ಶಿಷ್ಯರಪ್ಪ ಇವರು ಅನ್ನೋ ಗೊರ್ತು ಬೇಕಲ್ಲ. ಆ ಗೊರ್ತಾಗೋ ಸಲುವಾಗಿ ಮನುಷ್ಯ ಜನ್ಮದ ಪ್ರತಿಯೊಂದು ವ್ಯವಹಾರಗಳು ನಡಿಬೇಕಾದ್ರೆ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಇದನ್ನ ನಡೆಸ್ತಕ್ಕಂಥವ ಸದ್ಗುರು. ಆ ಸದ್ಗುರುವಿಗೆ ನಾವು ಶರಣಾಗೋದ್ರಿಂದ ಮನುಷ್ಯ ಜನ್ಮಕ್ಕೆ ಬಂದಕ್ಕೆ ಪಾವನ ಆಕೈತಿ. ಹಂಗೆ ಅಜಾತ ನಾಗಲಿಂಗರಾಗಲಿ ಸಿದ್ದರಾಮೇಶ್ವರ ಶಿವಗಳಾಗಲಿ ಗುರುವಿಗೆ ಶರಣ ಆದಾಗ ಅವರು ಜಗತ್ತಿನ ತುಂಬ ಏನೈತಿ ಎಲ್ಲ ಕೀರ್ತಿವಂತರ. ದೇಹ ತ್ಯಾಗಿತ ಕೀರ್ತಿ ಮಾಗೆ ವರಾವಿ. ಈ ದೇಹ ತ್ಯಾಗ ಆಗೋದು ಸತ್ಯ ಐತಿ, ಈ ದೇಹ ಬಿಟ್ಟು ಹೋಗೋದು ಗೊತ್ತೈತಿ. 5 ಪಂಚ ಮಹಾಭೂತಗಳನ್ನ ನಾವು ಕಡ ತಂದೀವು, ಕಡ ತಂದದ್ದು ನಾವು ಕೊಡ್ಬೇಕು. ಗಾಳಿ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಇವನ್ನ 5 ನಾವು ಕಡ ತಂದೀವು. ಆ ಕಡ ತಂದದ್ದನ್ನು ಮುಟ್ಟಿಸ್ಬೇಕು. ಯಾರಿಂದ ಮುಟ್ಟಿಸೋದು ಅಂದ್ರೆ ಸದ್ಗುರು ಮುಖಾಂತರವಾಗಿ ಮುಟ್ಟಿಸ್ಬೇಕು. ಸಮಾಜ ಋಣ, ತಂದೆ ತಾಯಿ ಋಣ, ಪ್ರತಿಯೊಂದಿರ್ತಕ್ಕಂಥ ವೃಕ್ಷಗಳು ಮೊದಲು ಮಾಡಿ ನಮಗೆ ಪರೋಪಕಾರಕ್ಕದಾವು. ವೃಕ್ಷಗಳು ಸಹಿತ ಆಕಳ ದನ ಕರ ಹೊಯ್ ಎಲ್ಲವೂ ಜಗತ್ತಿನ ತುಂಬ ಇದ್ದದ್ದು ಪರೋಪಕಾರಕ್ಕೈತಿ. ಇದಂ ಶರೀರಂ ಪರೋಪಕಾರಂ.
ಈ ಶರೀರವು ಕೂಡ ಪರೋಪಕಾರಕ್ಕೆ ಬಂದೈತಿ. ಆ ಪರೋಪಕಾರಕ್ಕೆ ಬಂದಂಥ ಶರೀರವನ್ನು ಅವಾಗ ಅರ್ಪಣೆ ಮಾಡಬೇಕಾದ್ರೆ ಏನು ಬೇಕಾಗಿತ್ತಪ್ಪ ಅಂತಂದ್ರೆ ಈಗ ಸದ್ಗುರು ಹೇಳಿದ ಮಾರ್ಗ ಬೇಕಾಗೈತಿ. ಮೌಡೋಣಿಯ ವಾಟ ಸೂಕ್ಷ್ಮ ದುಸ್ತುರ ಕೇಲ ರಾಜ್ಯಭಾರ ಚಾಲೇಶ. ರಾಜ್ಯಭಾರ ರಾಜ ಅಂತಾರೆ. ಹಂಗಾರೆ 5 ವರ್ಷದ ರಾಜರು ಏನಪ್ಪ ಅಂತಂದ್ರೆ ಇವರು ಸಾಮಾನ್ಯವಾಗಿ ತಮ್ಮ ಸುಖಕ್ಕಾಗಿ ಏನೇನೋ ಒಗದ ಕ್ಯಾಸ್ 5 ವರ್ಷ ರಾಜ ಮಾಡ್ತಾರೆ. ಇದು 5 ವರ್ಷದ ರಾಜರಲ್ಲ. ಇನ್ನು ಮೇಘರಾಜ ಅಂತ ಬರ್ತಾನೆ, 1 ವರ್ಷದಾಗ 4 ತಿಂಗಳು ಮೇಘರಾಜ ಆಗ್ಲಿಕ್ಕಪ್ಪ ಅಂದ್ರೆ ನಮಗೆ ಹೊಟ್ಟೆಗೆ ಅನ್ನ ಸಿಗಂಗಿಲ್ಲ. ಇದು 4 ತಿಂಗಳದೊಳಗೆ ಅವ ನಮ್ಮ ಸಾಕಷ್ಟು ಹೊಟ್ಟೆಗೆ ಉಣ್ಣುವಂಗೆ ಮಳೆ ಆತಂದ್ರೆ ಅನ್ನ ಸಿಗ್ತೈತಿ. ಇವ 4 ತಿಂಗಳದ ರಾಜ ಇದ್ದರೂ ವರ್ಷ ಮಟ್ಟ ಸುಖವನ್ನು ಕೊಡ್ತಾನೆ. ಇನ್ನು ಈ ರಾಜ ಅದಾನಲ್ಲ ಸದ್ಗುರು ಅನ್ನೋ ರಾಜ, ಇವು ಎಲ್ಲಿವರೆಗೆ ಬೇಕಂದ್ರೆ ಒಮ್ಮೆ ಜನ್ಮ ನೆಲಕ್ಕೆ ಬಿತ್ತಿಲ್ಲೋ ಮೋಕ್ಷ ಅರ್ಥಾತ್ ಬಿಡುಗಡೆ, ಹಂಗೆ ಬಿಡುಗಡೆ ಆಗೋವರೆಗೂ ಬೇಕು ಈ ರಾಜ. ಈ ಯಾವ ರಾಜ ಅಂತಾರೆ ಇವಾಗ ಅಂದ್ರೆ ಜ್ಞಾನಕ್ಕೆ ರಾಜ ಅಂತಾರೆ. ಕೆಲವೊಂದಕ್ಕೆ ರಾಜರಾಗಿರ್ತಾರೆ. 5 ವರ್ಷದ ರಾಜರು MLAಗಳು. ಸಾಮಾನ್ಯವಾಗಿ ಪಂಚಾಯತಿ ಒಳಗೆ ನಾವು ಮೆಂಬರ್ಗಳಾದಾಗ ಅವರು 5 ವರ್ಷ ಅಥವಾ 2 ವರ್ಷ 3 ವರ್ಷ ಇರ್ತೈತಿ. 5 ವರ್ಷದ ರಾಜರು ಇರ್ತಾರೆ, 4 ವರ್ಷದ ರಾಜರು ಇರ್ತಾರೆ, 10 ವರ್ಷದ ರಾಜರು ಇರ್ತಾರೆ. ಕಾಯಂ ರಾಜರು ಯಾರು ಅಂದ್ರೆ ಸದ್ಗುರುಗಳು. ಮಹಾರಾಜ ತುಮಿ ಸಿದ್ಧ ರಾಜ ಆಚೆ ಕಾಂತ ಕಾಯ ಬಿ ಕಮಾಂಗೆ ಮನಾಚಿಯ ಜೋಗಿ ಸಿದ್ಧಿ ಪಾವಿ. ರಾಜನ ಮಗ ಎಂದರ ಭಿಕ್ಷಾ ಬೇಡ್ತಾನಂದ್ರೆ ನೆಮ್ತೀರಿ ನೀವು? ನೆಮ್ತೀರಿ ಇಲ್ಲ. ಹಂಗೆ ರಾಜ ಯಾರು ಅಂದ್ರೆ ಜಗತ್ತಿಗೆ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ನರದೇವನ್ನು ಹೊತ್ಕೊಂಡು ಬಂದಂಥ ಸದ್ಗುರುಗಳು. ಹಂಗೆ ಸಮರ್ಥ ಸದ್ಗುರುಗಳು ಏನು ಮಾಡ್ತಾರಪ್ಪ ಅಂದ್ರೆ ಮನುಷ್ಯ ಜನ್ಮಕ್ಕೆ ಬಂದವರು ಯಾರು ಶರಣಾಕಾರ ಅವ್ರನ್ನ ಉದ್ಧಾರ ಮಾಡೋದು ಅಷ್ಟೇ ಕೆಲಸ. ಅಪೇಕ್ಷೆ ಮಾಡಿ ಉದ್ಧಾರ ಮಾಡ್ತೀನಿ ಅಂದ್ರೆ ಅವ ಗುರು ಅಲ್ಲ, ಬೇಡವ ಗುರು ಅಲ್ಲ, ಕೇಳವ ಶಿಷ್ಯ ಅಲ್ಲ. ಕೇಳಲಾರ್ದ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಸದ್ಗುರುಗಳು. ಅವ್ರು ಹೆಂಗಿರ್ತಾರಪ್ಪ ಅಂದ್ರೆ ಮನುಷ್ಯರು ಕೂಡ ಮನುಷ್ಯರ ಗತಿ ಇರ್ತಾರೆ, ಆದ್ರೆ ಗೊತ್ತು ಮಾಡಿ ಕೊಡಂಗಿಲ್ಲ. ಅಂತಪ್ಪ ಸದ್ಗುರುಗಳು ಸಮರ್ಥ ಸದ್ಗುರು ಬಸವೇಶ್ವರ ಅಪ್ಪವ್ರು ತಾವು ನರದೇವನ್ನು ಉಮಾಪಟ್ಟಣದಲ್ಲಿ ತೊಗೊಂಡು ಬಂದು ಸಾಮಾನ್ಯವಾಗಿರ್ತಕ್ಕಂಥ ಜಗತ್ತಿನೊಳಗೆ ಸಾಮಾನ್ಯ ಮನುಷ್ಯರು ಏನರಪ್ಪ ದೇವಸ್ಥಾನದಾಗ ಒಳಗೆ ಬಿಡುವುದಿಲ್ಲ ಅಂದ್ರೆ ಅಂಥವ್ರಿಗೆ ಸಹಿತ ಉಪದೇಶವನ್ನು ಕೊಟ್ಟ ದೇವರನ್ನು ಮಾಡಿದ್ರು ಅವರು. ಇಲ್ಲಿ ಮನುಷ್ಯ ಜನ್ಮದಾಗ ಜಾತಿ ನಮ್ಮ ಹುಟ್ಟು ಇದ್ರ ಮ್ಯಾಗ ಬಂದಂಥವು. ಇಲ್ಲಿರ್ತಕ್ಕಂಥ ಕ್ರಿಯಾಶೀಲಕ್ಕೆ ಮಹತ್ವ ಕೊಟ್ಟರು. ಕ್ರಿಯಾಶೀಲ ಅಂದ್ರೇನು? ಕಾಯ ವಾಚ ಮನಸ. ನಾವು ಮಾಡುವಂಥ ಕಾಯಕ, ನಾವು ಮಾಡುವಂಥ ನಿಷ್ಠೆಯ ಕೆಲಸ, ನಾವು ಮಾಡುವಂಥ ವಿಚಾರಗಳು ಸಾಮಾನ್ಯ ಜನರಿಗೆ ಹೋಗಿ ಮುಟ್ಟಬೇಕು, ಅವು ಒಳ್ಳೆಯವಿರಬೇಕು. ಅಂದ್ರೆ ಅವ ದೊಡ್ಡ ಜಾತಿ ಅವಂತ. ಹಂಗೆ ಜಾತಿ ಹೀನನ ಮಣಿ ಜ್ಯೋತಿತಾ ಹೀನವೇ ಜಾತಿ ವಿಜಾತಿ ಎನಬೇಡ ದೇವನೊಲಿದಾತ ಸದ್ಗುರು ಒಲಿದಾತನೇ ನಿಜವಾದ ಜಾತ ಅಂತ ಬರೆದ್ರು. ಹಂಗೆ ಇಲ್ಲಿ ಇವತ್ತಿರ್ತಕ್ಕಂಥ ಸುಕ್ಷೇತ್ರ ಎಡಳ್ಳಿ ಗ್ರಾಮದ ನಾಗಲಿಂಗೇಶ್ವರ ಮಠದ ಶ್ರಾವಣ ಮಾಸದಲ್ಲಿ ನಡೀತಕ್ಕಂಥ ಅಧ್ಯಾತ್ಮ ಚಿಂತನದಲ್ಲಿ ನಾವು ಬಾಗಲಕೋಟೆ ಜಿಲ್ಲಾ ತುಂಬ ಮಾಡ್ತಕ್ಕಂಥ ಅಧ್ಯಾತ್ಮ ಪ್ರಚಾರದೊಳಗೆ ಈ ಶ್ರಾವಣದೊಳಗೆ ನಾವು ಇಲ್ಲಿ ಬಂದೆವು. ಶ್ರವಣ ಅಂದ್ರೆ ಕೇಳೋದಂತ. ಇದನ್ನು ಯಾರು ಕೇಳಿದ್ರೆ ಪರೀಕ್ಷಿತ ರಾಜ ಬರೀ ಕೇಳಿ 7 ದಿವಸದಾಗ ಮೋಕ್ಷ ಆತವು. ಋಷಿಗಳ ಶಾಪ, ಮುನಿಗಳ ಕೋಪ, ಜಂಗಮನ ತಾಪ, ಒಕ್ಕಲಿಗಾರನ ಹಿಡ್ತ, ಕುರುಗಾರನ ಕಡತ. ಋಷಿ ಶಾಪದಿಂದ ಭೃಗು ಋಷಿ ಶಾಪದಿಂದ ಏನಾಯ್ತು? ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಶಾಪ ಆತು. ಲಿಂಗ ಪೂಜೆಗೆ ಆಕತ್ತಿ ಮಹೇಶ್ವರಂದು, ಬ್ರಹ್ಮನ ಮಸ್ತಕ ಪೂಜೆಗೆ ಆಕತ್ತಿ, ವಿಷ್ಣುಂದು ಇಡೀ ಶರೀರ ಪೂಜೆಗೆ ಆಕತ್ತಿ. ಇದು ಋಷಿಗಳ ಶಾಪ. ಮುನಿಕೋಪ, ನಾರದ ಮುನಿಕೋಪದಿಂದ ಸಾಂಬ ಹೊಟ್ಯಾಗ ಒಣಕಿ ಇಟ್ಕೊಂಡ್ಬಂದಿದ್ದ. ಏನು ಹಿಡಿತೀನಿ ರೀ ನಾ ಅಂದ. ಹೊಟ್ಯಾಗ ಒಣಕಿ ಐತಿಪ್ಪ, ಒಣಕಿನ ಹಿಡಿತಿ, ಅದರಿಂದ ನಿಮ್ಮ ಯಾದವ್ರ ಕುಲ ನಾಶ ಅಂದ್ರು. ಮುನಿಕೋಪದಿಂದ ಯಾದವ್ರ ಕುಲ ನಾಶ ಆತು. ಸಮುದ್ರ ದಂಡಿಗೆ ಆಪಾಗಿ ಬೆಳಿತಿ, ಅಣ ಸುಳಿತಿ, ಅದು ಮುಂದೆ ಮೀನದ ಬಾಯಾಗಿ ಸಿಕ್ತಿ, ಅದನ್ನು ತಂದ ಬೇಡ ತನ್ನ ಬಾಣಕ್ಕೆ ಹಾಕಿದ, ಅದು ಕೃಷ್ಣ ಪರಮಾತ್ಮನ ಪ್ರಾಣ ತಗೊಂತಿ. ಮುನಿಗಳ ಕೋಪ, ಋಷಿಗಳ ಶಾಪ, ಮುನಿಗಳ ಕೋಪ, ಜಂಗಮನ ತಾಪ. ಗಳ ಮಲ್ಲ ಎಳಕತ್ತಿದ. ಯಾಕೆಪ್ಪ ಅಳ್ತಿ? ಹಸಿ ಅಂಬ್ಲಿನ ಕೊಡೋಲೇಕಣ್ಣ ತೃಪ್ತಿಯಾಗಿತ್ತವ ತಾಯಿ ಮಲ್ಲಮ್ಮ. ಖರೆ ಮನ್ಯಾಗ ಕಾಡವ್ರ ಸಂಬಂಧ ಹೇಳ್ತಿಯಲ್ಲ, ಅವ್ರು ಕಾಡವ್ರು ಇದ್ದಾಗ ಬೆಳಕಿ ಬರ್ತಾರೆ. ಕಾಡವ್ರು ಊರಾಗ ಅದಾರ ಅಂದ್ರೆ ಬೆಳಕಿ ಬರ್ತಾರಂತ, ಕಾಡವ್ರು ಇಲ್ಲ ಅಂದ್ರೆ ಬೆಳಕಿ ಬರಂಗಿಲ್ಲ. ಅದನ್ನು ಏನು ಅತ್ತವ ಕನ್ನ ನೀರು ಭೂಮಿಗೆ ಬಿದ್ದು ತಾಪವೇ ಶಾಪ, ಜಂಗಮನ ತಾಪ. ಇನ್ನು ಒಕ್ಕಲಿಗೆಯನ್ನು ಹಿಡ್ತಾ ಒಂದು ಬಣಿಮಿ ಒಂದು ಹಗೆ ಎರಡೂ ಇಟ್ಕೊಂಡಿದ್ರ ಅಂದ್ರೆ ನಾವು ಒಕ್ಕಲಿಗೆ. ಬಣಿಮಿನೂ ಇಲ್ಲ ಹಗೆನೂ ಇಲ್ಲ ಅಂದ್ರೆ ನಾವು ಒಕ್ಕಲಿಗೆನೂ ಅಲ್ಲ, ರೈತನೂ ಅಲ್ಲ. ಕುರುಗಾರನ ಕಡತ, ಒಂದು ಕಡತಕ್ಕೆ ಏನೈತೆ ನೋಡು, ಒಂದು ವಾಲಿ ತೆಳಗೆ ನೆಲಕ್ಕೆ ಬೀಳ್ಬೇಕು. 2 ಕಡತ ಹಾಕಿದ್ರೆ ಕುರುಬಲ್ಲ ನಾವು. ಒಂದು ಕಡತಕ್ಕೆ ಭೂಮಿಗೆ ಬೀಳ್ಬೇಕು ವಾಲಿ.
ಜಾಲಿ ಗಿಡ ಇರ್ಬೋದು, ಇನ್ನೊಂದು ಯಾವ್ದಾರ ಇರ್ಬೋದು. ಇದು ಕುರ್ಗಾರನ ಕಡ್ತ. ಒಡ್ಡೈನ ಹೊಡ್ತ ಇವೆಲ್ಲ ಕಲ್ಲುಗಳು ತಯಾರಾಗಬೇಕಂತಂದ್ರೆ ಸುಳಿ ನೋಡಿ ಹೊಡೆದಾಗ ಚಂದ ಆಕ್ಕಾವ. ಹಂಗೆ ಒಮ್ಮೆ ಸುಳಿ ನೋಡಿ ಹೊಡೆದಂದ್ರೆ ಒಡ್ಡಯ್ಯ ಅದು 4 ತುಂಡು ಆತಂದ್ರೆ ಅವನು ನಿಜವಾದ ಒಡ್ಡಯ್ಯ. ಒಂದು ಕಲ್ಲು 10 ಸಲ ಹೊಡಿತೀವಿ ನಾವು, ಒಡ್ಡಯ್ಯ ಅಲ್ಲ, ಒಡ್ಡೈನ ಹೊಡ್ತ. ಅದು ಸುಳಿ ನೋಡಿ ಹೊಡಿತಾನೆ. ಹಂಗೆ ಗುರುಗಳು ಏನು ಮಾಡ್ತಾರಂದ್ರೆ ಬಿತ್ತುವಂಥ ಭೂಮಿ ಏನು ಮಾಡ್ತಾರಂದ್ರೆ ಮೊದಲು ನೋಡ್ತಾರೆ ಅವರು, ಇದು ದೇವ್ರು ಹಾಕತ್ತೋ ಇನ್ನು ಇಲ್ಲ ಅಂತೇಳಿ. ದೇವ್ರು ಹಾಕಿದ್ರೆ ಉಪದೇಶ ಮಾಡ್ತಾರೆ, ದೇವ್ರಾಗ್ಲಿಕ್ಕೆ ಮಾಡೋದಿಲ್ಲ ಅವ್ರು. ದೇವ್ರು ಆಗಲ್ದಂಗಿತ್ತಂದ್ರೆ ಅಷ್ಟೇ ನೀವು ಪ್ರಪಂಚ ಬಾಳೆ ಬದುಕು ಮಾಡ್ಕೊಂಡು ಹೋಗತ್ತಾರೆ. ಹಂಗೆ ಬಿತ್ತು ಬೀಜವನ್ನು ನಾವು ಕಾದಿಡ್ತೀವಿ. ಲಗಳ್ಯಾಗ ಇಡ್ತಿದ್ರು ಮೊದಲ, ಈಗೆಲ್ಲ ಪಾಕೆಟ್ ಆಗ್ಯಾವಲ್ಲ, ಪಾಕೆಟ್ ಆಗ್ಯಾವೆ, ಲಗಳಿ ಒಳಗೆ ಇಡ್ತಿದ್ರು. ಹೊಲ ನೋಡೋಕೆ ಹೋದಾಗ ಬೀಜ ಭಾಳ ಚಂದ ಐತೆ ಅಂದ್ರೆ ಅದ್ರೊಳಗೆ ಗುಂಡು ಗೆನಿ ತೊಗೊಂಡು ಮ್ಯಾಚ್ ಜಂತಿ ಕಟ್ಟೋದು, ಆ ಬೀಜ ತೊಗೊಂಡ್ಬಂದು ಬಿತ್ತಿದ್ರು. ಈಗೆಲ್ಲ ಪಾಕೆಟ್ ಬೀಜ ಆಗ್ಯಾವ. ಪಾಕೆಟ್ ಬೀಜ ಹಾಕೋದು, ಪಾಕೆಟ್ ತೊಗೊಳೋದು, ಪಾಕೆಟ್ ಹಿಂಬಾಲ ಹೋಗೋದು. ಹಂಗೆ ಬಿತ್ತು ಬೀಜ ಯಾರು ಕಾದಿರ್ತಾರ ಅವರು ಸದ್ಗುರುವಿನ ಸಮೀಪಕ್ಕರಂತ. ಹಂಗೆ ಮನುಷ್ಯ ಜನ್ಮಕ್ಕೆ ಬಂದ್ಮ್ಯಾಗ ಗುರು ಎದಕ್ಕೆ ಬೇಕಂದ್ರೆ ಸಚ್ಚಾರಿತ್ರ್ಯವನ್ನು ತಿಳಿಸೋ ಸಲುವಾಗಿ. ತಯಾ ಸತ್ಕರ್ಮ ರತಿವಾಡೋ ಭೂತ ಪರಸ್ಪರ ಪಡೋ ಮೈತ್ರಿ ಜೀವಾಚೆ. ಮೈತ್ರಿ ಅಂದ್ರೆ ಭಾವ, ಪ್ರೇಮ ಭಾವ. ಈಗ ಬಂದ್ರಿ ಗೌಡ್ರೆ, ಈಗ ಬಂದ್ರಿ ಸರ, ಈಗ ಬಂದ್ರಿ, ಪ್ರೇಮದಿಂದ ಮಾತಾಡ್ಬೇಕು, ಇದ್ದದ್ದನ್ನು ಕೊಡಬೇಕು, ತಿನ್ನಿಸ್ಬೇಕು, ಉಣಿಸ್ಬೇಕು. ನಾನು ಉಣಿಸಿದ್ದು ಅನ್ನಂಗಿಲ್ಲ. ಈಗ ಉಣಿಸು ಮುಂದೆ ಅಂತಾರೆ ನೋಡು, ಸಾಷ್ಟಾಂಗ ಹಾಕು ನೀರು ಬಿಡು ಅಂತಾರೆ. ಸಾಷ್ಟಾಂಗ ಹಾಕಿ ನಾವು 100 ಮಂದಿ ಉಣಿಸ್ತೀನಿ ತನ್ವಲಕ್ಕವ. ಸಾಷ್ಟಾಂಗ ಹಾಕೊಂಬಂದ ಬ್ರಹ್ಮಾರ್ಪಣ ಅನ್ಬೇಕಾದ್ರೆ ಕೇಶವ ಮಾಧವ ಗೋವಿಂದ ಗೋಪಾಳ ಜೀವಿತು ಕೃಪಾಳ ಪಾಂಡುರಂಗ ಅಚ್ಯುತ ವಾಮನ ದಶರಥ ನಂದನ ಜೀವಿತು ಕೃಪಾಳು ಪಾಂಡುರಂಗ ಕೃಷ್ಣ ವಿಷ್ಣು ಹರಿ ಮಧುಸೂದನ ಮುರಾರಿ ಜೀವಿತು ನರಹರಿ ಪಾಂಡುರಂಗ ಅಚ್ಯುತ ವಾಮನ ದಶರಥ ನಂದ. ಹಿಂಗಂದು ಬ್ರಹ್ಮಾರ್ಪಣ ಮಾಡೋ ಮುಂದೆ ತಾಮ್ರ ಚರಿಗೆ ನೀರು ತುಳಸಿ ಎಲೆಯ ಬೀಳ್ಬೇಕು, ತುಳಸಿ ಎಲೆಯ ನೀರು ಕೈ ಮೇಲೆ ಬೀಳ್ಬೇಕು, ಕೈ ಒಳಗಿನ ನೀರು ಭೂಮಿಗೆ ಬೀಳ್ಬೇಕು. ಇದು ಬ್ರಹ್ಮಾರ್ಪಣ ಅಂತ. ಮತ್ತೊಂದು ಥರ ಸಾಷ್ಟಾಂಗ ಹಾಕಿದಾಗಂತಾರ ತೃಪ್ತೇ ತೃಪ್ತು ಈಶ್ವ ತೃಪ್ತು ತನ್ಮಹೇ ಮಹೇಶ್ವರ ಸುಖಿ ಭವ ಅನ್ನದಾತ. ನಾ ಈಗ ನೀಡಾಕತ್ತಿದ್ದು ಈಗ ಬಿಡ್ಸಾಕತ್ತಿದ್ದು ನಂದಲ್ಲಪ್ಪ, ನಿಂದು ಮುಟ್ತಿ ಅಂದ್ರೆ ಇದು ಬ್ರಹ್ಮಾರ್ಪಣ. ಹಂಗೆ ಈ ಶರೀರನೂ ಕೂಡ ಅವಂದು ಮುಟ್ಸೋ ಸಲುವಾಗಿ ನಾವು ಸದ್ಗುರುವಿಗೆ ಶರಣ ಹೋಗ್ಬೇಕಂತ ಇಲ್ಲಿವರೆಗೆ 2 ನುಡಿಗಳನ್ನ ಹೇಳಿದ್ದು. ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊರಿ, ನಮ್ಮ ಮನಸ್ಸಿಗೆ ನಾವು ಹೇಳ್ಕೊತೀವಿ. ರಾಜಾದಿರಾಜ ಸದ್ಗುರುಣ ಅಜಾತನಾಗಲಿಂಗೇಶ್ವರ ಮಹಾರಾಜ್ ಕಿ ಜೈ, ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ, ಸಮರ್ಥ ಸದ್ಗುರು ಬಸವೇಶ್ವರ ಮಹಾರಾಜ್ ಕಿ ಜೈ, ಅಂಬಾ ಮಾತಾ ಕಿ ಜೈ. ಜೈ ರಘುವೀರ ಸಮರ್ಥ. ಫಿನಿಶ್. ಅದು ಆಧ್ಯಾತ್ಮಕ್ಕೆ ಸ್ವಲ್ಪ ಒಳಗೊಂಡಿದ್ರು, ದೇವ್ರ ಭಕ್ತಿಗೆ ಸ್ವಲ್ಪ ಇತ್ತಂದ್ರೆ ಅಷ್ಟ ಅರ್ಥ ಆಗತ್ತೆ. ಹೌದು, ಇಲ್ಲಿ ಕಟ್ಟಿ ಕೂತಾರ ಎಲ್ಲರಿಗೂ ಹೇಳಿದ್ರೆ ಅರ್ಥ ಆಗುದೇ. ಈಗ 1000 ಮಂದಿ ಕೂತ್ಕೊಂಡು ಬರ್ತೈತೆ.